ನಾನು ಮೋಜ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಯೂಟ್ಯೂಬ್ ಬ್ಲಾಗ್ಸ್ಗಳಲ್ಲಿ 3 ಕಡೆ ವರ್ಕ್ ಮಾಡ್ತೀನಿ. 3 ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತೀನಿ. ಮೋಜ್ನಲ್ಲಿ ನನಗೆ 10K ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಸೊ 200 ಇಂದ 300 ಪ್ಲಸ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಆ ಚಾನಲ್ನ ನಾನು SSLC ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಅಚಾನಕ್ಕಾಗಿ ಒಂದಿನ ಚಾನಲ್ಲು ಒಂದೇ ಒಂದು ಸಣ್ಣ ಹೋಪ್ ಇತ್ತು. 3 ಇಂದ 4 ವರ್ಷ ವರ್ಕ್ ಮಾಡಿ ಅಚಾನಕ್ಕಾಗಿ ಬಿಟ್ಬಿಡೋದು ತುಂಬಾ ಕಷ್ಟ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ನೋಡೋಣ, ನಾನು ಹಣ ಗಳಿಸ್ತೀನಿ ಇಲ್ಲೋ ಗೊತ್ತಿಲ್ಲ, ಆದರೆ ಒಳ್ಳೆ ಹೆಸರಂತೂ ಗಳಿಸ್ತೀನಿ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋತೀನಿ. ಹೇ ಟು ಫ್ಯಾಮ್, ನಾನು ನಿಮ್ಮ ಬೆಳಗಾವಿಗ ಸೂರಜ್. ಇವತ್ತಿನ ವ್ಲಾಗ್ ಯಾಕೆ ಮಾಡತ್ತೇನೆ ಅಂತಂದ್ರೆ ನಿಮ್ಮ ಜೊತೆ ಮಾತಾಡಕ್ಕೆ. ಐ ಥಿಂಕ್ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಇದಕ್ಕಿಂತ ಫಸ್ಟು ನನ್ನೊಂದು ಚಾನಲ್ ಇತ್ತು. ಅದನ್ನು ನಾನು SSLC ಮುಗಿದ್ಮೇಲೆ ಓಪನ್ ಮಾಡಿದ್ನಿ. ಸೊ ಮಿನಿಮಮ್ ಈಗ ನಾನು ಡಿಗ್ರಿ ಕಲಿಯತ್ತೀನಿ, ಮಿನಿಮಮ್ ಒಂದು 3 ಇಂದ 4 ವರ್ಷ ಆ ಚಾನಲ್ನಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಈಗ ನೀವು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಇದು ನನ್ನ ಹೊಸ ಚಾನಲ್. ಸೊ ಈ ಚಾನಲ್ನಲ್ಲಿ ನಾನು ಯಾಕೆ ಬ್ಲಾಗ್ ಮಾಡ್ತಾ ಇದ್ದೀನಿ, ನನ್ನ ಹಳೆ ಚಾನಲ್ ಏನಾಯಿತು, ಇದ್ರ ಬಗ್ಗೆ ನಿಮಗೆಲ್ಲ ಹೇಳ್ಕೋಬೇಕು. ಆ ಚಾನಲ್ನಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ರು, ಸೊ ನಾನು ಯಾವ್ಯಾವ ರೀತಿ ವೀಡಿಯೋಸ್ ಮಾಡ್ತಾ ಇದ್ದೆ, ಸೊ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಏನು ಮಾಡ್ತೀನಿ, ಆ ಚಾನಲ್ನಲ್ಲಿ ನಾನು ವೀಡಿಯೋಸ್ ಯಾಕೆ ಮಾಡ್ತಾ ಇಲ್ಲ, ಈ ಚಾನಲ್ನ ಯಾಕೆ ಕ್ರಿಯೇಟ್ ಮಾಡಿದ್ದೀನಿ, ಸೊ ಇದ್ರ ಬಗ್ಗೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಈ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ಚಾನಲ್ನ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಬೇಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಆಲ್ನಲ್ಲಿ ಸೆಟ್ ಮಾಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗಳು, ವೀಡಿಯೋಸ್ಗಳು ಈ ಚಾನಲ್ನಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತವೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡಿದೆ, ನೇರವಾಗಿ ಪಾಯಿಂಟ್ಗೆ ಹೋಗೋಣ. ಸೊ ಬನ್ನಿ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳನ್ನ ಮಾಡ್ತೀನಿ, ಬ್ಲಾಗ್ಸ್ನು ಮಾಡ್ತಾ ಇದ್ದೆ ಫಸ್ಟು. ಸೊ ನಿಮ್ಗೆ ಗೊತ್ತೇ ಇರುತ್ತೆ ನನ್ನ ಫಾಲೋವರ್ಸ್ ಆಗಿದ್ದರೆ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ, ಇದೇ ನೀವು ನನ್ನ ಮೊದಲನೇ ವೀಡಿಯೋ ನೋಡ್ತಾ ಇರೋದು ಅಂತ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಸೇಮ್ ಬೆಳಗಾವಿ ಹುಡುಗ ಸೂರಜ್ ಅಂತ ಸರ್ಚ್ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ ID ಬರುತ್ತೆ. ಸೊ ಅಲ್ಲಿ ಹೈಲೈಟ್ನಲ್ಲಿ ಯೂಟ್ಯೂಬ್ ಅಂತ ಒಂದು ಹೈಲೈಟ್ ಇದೆ. ಸೊ ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು, ನನ್ನ ಹಳೆ ಬ್ಲಾಗ್ ಚಾನಲ್ ಲಿಂಕ್ ನಿಮ್ಗೆ ಸಿಗುತ್ತೆ. ಸೊ ಅದೇ ರೀತಿ ನಾನು ಯಾವ್ಯಾವ ರೀತಿ ಬ್ಲಾಗ್ಸ್ಗಳನ್ನ ಮಾಡಿದೆ, ಕೆಲವೊಂದು ಬ್ಲಾಗ್ಸ್ಗಳ ಲಿಂಕು, ಕ್ಲಿಪ್ಸು, ಸ್ವಲ್ಪ ಶಾರ್ಟ್ ವೀಡಿಯೋಸ್ಗಳು ಎಲ್ಲ ನಿಮಗೆ ಆ ಹೈಲೈಟ್ನಲ್ಲಿ ನೋಡೋಕ್ಕೆ ಸಿಗ್ತವೆ. ಸೊ ಹೋಗಿ ನೋಡ್ಕೋಬೋದು, ನೋಡಿ ಚೆಕ್ ಮಾಡ್ಬೋದು ನಾನು ಯಾವ ರೀತಿ ಬ್ಲಾಗ್ಸ್ಗಳನ್ನ ಮಾಡ್ತಾ ಇದ್ದೆ ಅಂತ. ಸೊ ಆ ಚಾನಲ್ನ ನಾನು SSLC ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಮಿನಿಮಮ್ ಒಂದು 3 ಇಂದ 4 ವರ್ಷ ಆಗಿರ್ಬೋದು ಈಗ. ಅವಾಗಿಂದ ಇಲ್ಲಿವರೆಗೂ ನಾನು ತುಂಬ ಮೆಮೊರೀಸ್, ಕ್ಲಿಪ್ಸ್ಗಳು, ವೀಡಿಯೋಸ್ಗಳು ಎಲ್ಲನೂ ಆ ಚಾನಲ್ನಲ್ಲಿದ್ವು. ಆದರೆ ಈಗ ಆ ಚಾನಲ್ ನನ್ನ ಹತ್ರ ಇಲ್ಲ. ಯಾಕಪ್ಪ ಇಲ್ಲ ಅಂತಂದರೆ, ನಾನು ಬ್ಲಾಗ್ಸ್ಗಳನ್ನ ಮಾಡ್ತಾಯಿದ್ದೆ. ಸೊ ಬ್ಲಾಗ್ಸ್ಗಳಲ್ಲಿ ನಾನು ಮೀಮ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೆ. ಸ್ವಲ್ಪ ಫನಿ ಆಗಿರಲಿ ಅಂತ ಮೀಮ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೆ. ಸೊ ಅದೇ ರೀತಿ ಮೀಮ್ಸ್ಗಳನ್ನ ಯೂಸ್ ಮಾಡಿದಾಗ ಆ ಮೀಮ್ಸ್ಗಳಿಗೆ ಕಾಪಿರೈಟ್ ಕ್ಲೇಮ್ ಬಂದಿತ್ತು. ಸೊ ನಾನು ಅದನ್ನ ಇಗ್ನೋರ್ ಮಾಡಿದ್ದೆ, ಅದೇನು ಕಾಪಿರೈಟ್ ಕ್ಲೇಮ್ ಬಿಡು ಹೋಗ್ಬಿಡತ್ತೆ ಅಂತ. ಸೊ ಅದೇ ರೀತಿ ಅದೇನಾಯಿತೋ ಗೊತ್ತಿಲ್ಲ, ಹಲವಾರು ಒಂದು 2 ಇಂದ 3 ವೀಡಿಯೋಸ್ ಸೇಮ್ ಅದೇ ರೀತಿ ಬಂತು. ಸೊ ನಾನು ಹಾಗೆ ಇಗ್ನೋರ್ ಮಾಡಿಬಿಟ್ಟೆ. ಅಚಾನಕ್ಕಾಗಿ ಒಂದಿನ ಚಾನಲ್ಲು ಡಿಲೀಟ್ ಆಗೋಯಿತು. ಸೊ ಅದು ಓಪನ್ನೇ ಆಗಲಿಲ್ಲ ನನ್ನ ಇದರಲ್ಲಿ. ಸೊ ಯುವರ್ ಚಾನಲ್ ಈಸ್ ಡಿಲೀಟೆಡ್ ಅಂತ ಏನೋ ಆಪ್ಷನ್ ಬಂತು. ಆ ಆಪ್ಷನ್ ಮೆಸೇಜ್ ತೋರಿಸ್ತಾ ಇತ್ತು. ಅದೇ ರೀತಿ ನಂದು ಯೂಟ್ಯೂಬ್ನ ನೇಮ್ ಸರ್ಚ್ ಮಾಡಿದ್ರು ನನ್ನ ನೇಮ್ನಲ್ಲಿ ನನ್ನ ಚಾನಲ್ನೇ ಶೋ ಆಗ್ತಾ ಇರಲಿಲ್ಲ. ಮೊದಲು ಶೋ ಆಗ್ತಿತ್ತು, ಸೊ ಆಮೇಲೆ ಶೋ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನನಗೆ ಗೊತ್ತಾಯಿತು ಚಾನಲ್ ಡಿಲೀಟ್ ಆಗಿದೆ ಅಂತ. ನಾನು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿದೆ, ಯಾಕೆ ಈ ರೀತಿ ಬರ್ತಾ ಇದೆ ಅಂತ. ಸೊ ಅವಾಗ ಗೊತ್ತಾಯಿತು ಕಾಪಿರೈಟ್ ಕ್ಲೇಮಿಂದ ಚಾನಲ್ ಡಿಲೀಟ್ ಆಗೋಗಿದೆ ಅಂತ. ಸೊ ಅದರಲ್ಲಿ ತುಂಬಾ ಮೆಮೊರೀಸ್ ಇದ್ವು. ಸೊ ನಾನು ಆ ಕ್ಷಣದಲ್ಲೇ ನನಗೆ ತುಂಬಾ ಅಂದರೆ 3 ಇಂದ 4 ವರ್ಷದ ಪೂರಾ ಮೆಮೊರೀಸು. ನಾನು ಕಂಟಿನ್ಯೂಯಸ್ ಆಗಿ ಏನು ಬ್ಲಾಗ್ ಮಾಡ್ತಾ ಇರಲಿಲ್ಲ, ಆವಾಗ ಮಾಡ್ತಾ ಇದ್ದೆ. ಆದರೂ ಕೂಡ ತುಂಬ ರಾತ್ರಿ ಎಲ್ಲ ಕೂತು ಎಡಿಟಿಂಗು, ಫುಲ್ ಡೇ ಬ್ಲಾಗ್ಗಳನ್ನ ಮಾಡಿ, ನೈಟ್ ಎಲ್ಲ ಎಡಿಟಿಂಗ್ಗಳನ್ನ ಮಾಡಿ ತುಂಬ ವೀಡಿಯೋಸ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಮೆಮೊರೀಸ್ಗಳು ಇದ್ವು. ಸೊ ತುಂಬಾ ದುಃಖ ಆಯಿತು ಅದು ಹೋದ್ಮೇಲೆ. ಸೊ ನಾನು ಅಚಾನಕ್ಕಾಗಿ ಡಿಮೋಟಿವೇಟ್ ಆಗೋದೆ. ಆ ಚಾನಲ್ ಏನು ಡಿಲೀಟ್ ಆಯಿತು, ಅಚಾನಕ್ಕಾಗಿ ನಾನು ಡಿಮೋಟಿವೇಟ್ ಆಗೋದೆ. ಇನ್ನು ಮುಂದೆ ಯೂಟ್ಯೂಬ್ ಬ್ಲಾಗ್ಸು ಇವೆಲ್ಲ ಬಿಟ್ಬಿಡೋಣ ಅಂತ ಮನಸ್ಸಲ್ಲಿ ಬಂದುಬಿಡ್ತು. ಸೊ ನಂಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. 3 ಇಂದ 4 ವರ್ಷ ವರ್ಕ್ ಮಾಡಿ ಅಚಾನಕ್ಕಾಗಿ ಬಿಟ್ಬಿಡೋದು ತುಂಬಾ ಕಷ್ಟ. ಸೊ ನಾನು ಅದೇ ಚಾನಲ್ನ ರಿಕವರ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದೆ. ಯೂಟ್ಯೂಬ್ ಕಮ್ಯುನಿಟಿ ಕೂಡ ಮೆಸೇಜ್ ಮಾಡಿದ್ದೆ, ರಿಪೋರ್ಟ್ ಕೂಡ ಮಾಡಿದ್ದೆ. ಒಂದೇ ಒಂದು ಸಣ್ಣ ಹೋಪ್ ಇತ್ತು, ನನ್ನ ಚಾನಲ್ ವಾಪಸ್ ಸಿಗತ್ತೆ ಅಂತ. ಕೊನೆಗೂ ಅವ್ರ ಕಡೆಯಿಂದ, ಯೂಟ್ಯೂಬ್ ಕಮ್ಯುನಿಟಿ ಕಡೆಯಿಂದ ನನಗೆ ರೆಸ್ಪಾನ್ಸ್ ಬಂತು. ಆದರೆ ಅವ್ರು ಹೇಳಿದ್ರು, ನಿಮ್ಮ ಚಾನಲ್ ರಿಕವರ್ ಆಗಲ್ಲ, ನಿಮ್ಮ ಚಾನಲ್ ಡಿಲೀಟ್ ಆಗೋಗಿದೆ ಅಂತ. ಸೊ ಅಲ್ಲಿಗೆ ಮುಗಿದೋಯ್ತು. ಯೂಟ್ಯೂಬ್ ಬ್ಲಾಗ್ಸ್ಗಳನ್ನ ಮಾಡೋದು ನಾನು ನಿಲ್ಲಿಸ್ಬಿಟ್ಟೆ. ಇನ್ನು ಮುಂದೆ ಮಾಡೋದು ಬೇಡ,
ಅಂದರೆ ಒಂದು ರೀತಿ ಡಿಮೋಟಿವೇಟ್ ಆಗೋದೆ ನಾನು. ಅದೇನು ಚಾನಲ್ ಹೊರಟೋಯ್ತು, 3 ಇಂದ 4 ವರ್ಷ ಕಷ್ಟಪಟ್ಟು ಅದರಲ್ಲಿ ಬ್ಲಾಗ್ಸ್ಗಳನ್ನ ಮಾಡಿ ಎಲ್ಲ ಇದು ಮಾಡಿದ್ದು ಅಚಾನಕ್ಕಾಗಿ ಆ ಚಾನಲ್ ಡಿಲೀಟ್ ಆಗೋಯ್ತು. ಸೊ ಅದಕ್ಕೆ ಏನು ಮಾಡಬೇಕು, ಏನು ಬಿಡಬೇಕು ಏನೂ ಅರ್ಥ ಆಗಲಿಲ್ಲ. ತುಂಬ ದಿನ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಬಂದೇ ಬರುತ್ತೆ ಚಾನಲ್. 1 ತಿಂಗಳು 2 ತಿಂಗಳು ಆ ಜಿಮೇಲ್ನ ನಾನು ಇಟ್ಕೊಂಡಿದ್ದೆ. ಸೊ ಬೈ ಚಾನ್ಸ್ ಆಗಿ ವಾಪಸ್ ಬರ್ಬೋದು ಚಾನಲ್ಲು ಅಂತ ಹೋಗೋಗಿ ಲಾಗಿನ್ ಮಾಡಿ ನೋಡ್ತಾ ಇದ್ದೆ, ಚಾನಲ್ ಬಂದಿದೆಯೋ ಇಲ್ವೋ ಅಂತ. ಸೊ ಕೊನೆಗೂ ಆ ಚಾನಲ್ ಅಂತೂ ಬರಲೇ ಇಲ್ಲ. ಪರ್ಮನೆಂಟಾಗಿ ಆ ಚಾನಲ್ಲು ಡಿಲೀಟ್ ಆಗೋಯಿತು. ತುಂಬ ದಿನಗಳ ನಂತರ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಗ್ಯಾಪಲ್ಲಿ ತುಂಬ ಜನ ಕೇಳ್ತಾಯಿದ್ರು, ಬ್ಲಾಗ್ಸ್ಗಳು ಯಾಕೆ ಮಾಡ್ತಾ ಇಲ್ಲ, ಬ್ಲಾಗ್ಸ್ಗಳು ಯಾಕೆ ಬರ್ತಾ ಇಲ್ಲ, ಬ್ಲಾಗ್ಸ್ ಮಾಡೋದು ಬಿಟ್ಬಿಟ್ಯಾ ಅಂತ. ಸೊ ಆವಾಗಲೇ ನನಗೆ ಗೊತ್ತಾಗಿದ್ದು, ನನ್ನ ಬ್ಲಾಗ್ಸ್ನು ಜನ ನೋಡ್ತಾರೆ, ಇಷ್ಟಪಡ್ತಾರೆ, ಕೇಳ್ತಾರೆ, ಬ್ಲಾಗ್ಸ್ಗಳ ಬಗ್ಗೆ ಕೇಳ್ತಾರೆ ಅಂತ. ಸೊ ಏನೋ ಮತ್ತೆ ಒಂಥರ ಬ್ಲಾಗ್ಸ್ನ ಮಾಡಬೇಕು, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ಒಂದು ಚಾನಲ್ ಹೋದರೆ ಏನಾಯಿತು, ಮತ್ತೆ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಮತ್ತೆ ಟ್ರೈ ಮಾಡೋಣ, ಮತ್ತೆ ಒಳ್ಳೆ ಬ್ಲಾಗ್ಸ್ಗಳನ್ನ ಮಾಡೋಣ ಅಂತ ಏನೋ ಒಂದು ರೀತಿ ಅನ್ಸಕ್ಕೆ ಶುರು ಆಯಿತು. ಸೊ ಅದಕ್ಕೆ ತುಂಬ ದಿನಗಳ ನಂತರ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ, ಇದು ನನ್ನ ಈ ಚಾನಲ್ನ ಮೊದಲನೇ ಬ್ಲಾಗ್ ಆಗಿದೆ. ಈ ಚಾನಲ್ನಲ್ಲಿ ನಾನು ತುಂಬ ಬ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಆಸೆ ಇಟ್ಟಿದ್ದೀನಿ. ಒಳ್ಳೆ ಕಂಟೆಂಟ್ಸ್ಗಳನ್ನ ನಿಮಗೆ ಕೊಡಬೇಕು. ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ, ಡಿಗ್ರಿ ಲೈಫ್ ಫುಲ್ ಮೆಮೊರೀಸ್ನ ಈ ಚಾನಲ್ನಲ್ಲಿ ನಾನು ಸ್ಟೋರ್ ಮಾಡಬೇಕು ಅಂತ ತುಂಬಾ ಆಸೆಯಿಂದ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಈ ಚಾನಲ್ನಲ್ಲೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟು ಆಶೀರ್ವಾದ ಇದ್ದರೆ ಆ ಚಾನಲ್ ಹೋಗಿದ್ರೂ ಪರವಾಗಿಲ್ಲ, ಈ ಚಾನಲ್ನಲ್ಲಿ ನಾನು ಬೆಳಿತೀನಿ, ಒಳ್ಳೆಯ ಹೆಸರನ್ನ ಗಳಿಸ್ತೀನಿ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋತೀನಿ ಅಂತ. ನನಗೆ ಬ್ಲಾಗ್ ಮಾಡಬೇಕು ಅಂತ ಏನಿಲ್ಲ, ಆದರೆ ಫೋಟೋಸ್ಗಳು, ವೀಡಿಯೋಸ್ಗಳು, ಮೆಮೊರಿ ಕಲೆಕ್ಟ್ ಮಾಡೋದಂದರೆ ತುಂಬಾ ಇಷ್ಟ. ಅದೇ ಈಗೆಲ್ಲ ಕಲೆಕ್ಟ್ ಮಾಡಿರೋ ವೀಡಿಯೋಸ್ಗಳು ಮುಂದೆ ಒಂದು ದಿನ ನೋಡೋಕ್ಕೆ ಮಜಾ ಬರುತ್ತೆ, ಅಂದರೆ ಒಂದು ರೀತಿ ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ನ ಮಾಡೋದು. ಸೊ ಬ್ಲಾಗ್ನಲ್ಲಿದ್ದರೆ ಅಂದರೆ ನನ್ನ ಎಲ್ಲ ಮೆಮೊರೀಸ್ಗಳು ಬ್ಲಾಗ್ನಲ್ಲೇ ನನ್ನ ಚಾನಲ್ನಲ್ಲಿ ಸ್ಟೋರಿ ಇರ್ತವೆ. ಸೊ ಮುಂದೆ ಒಂದು ದಿನ ಇವೆಲ್ಲ ವೀಡಿಯೋಸ್ಗಳನ್ನ ನೋಡ್ಬೋದು, ಒಂದು ರೀತಿ ಖುಷಿ ಇರುತ್ತೆ ಅಂತ ನಾನು ಬ್ಲಾಗ್ಸ್ನ ಮಾಡ್ತೀನಿ. ಸೊ ನನಗೆ ಮೆಮೊರೀಸ್ ಕಲೆಕ್ಟ್ ಮಾಡೋದಂದರೆ ತುಂಬ ಇಷ್ಟ. ಎಲ್ಲೂ ಹೋದಲ್ಲಾದರೂ ನಾನು ವೀಡಿಯೋಸ್ಗಳನ್ನ, ಫೋಟೋಸ್ಗಳನ್ನ ಕಲೆಕ್ಟ್ ಮಾಡ್ತೀನಿ. ಅವನ್ನ ಡಿಲೀಟ್ ಮಾಡೋದಕ್ಕೆ ಆಗಲ್ಲ. ನನಗೆ ತುಂಬಾ ಇಷ್ಟ ನನಗೆ ಮೆಮೊರೀಸ್ಗಳು ಕಲೆಕ್ಟ್ ಮಾಡೋದು ಅಂತಂದರೆ. SSLCಯಿಂದ ಡಿಗ್ರಿವರೆಗೂ ನಾನು ಏನೇನು ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೆ, ಸೊ ಅವೆಲ್ಲ ಹೊರಟೋಯ್ದವು, ಆ ಚಾನಲ್ ಇಲ್ಲ. ಸೊ ಅದನ್ನೇ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಏನು ಯೂಸ್ ಇಲ್ಲ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ನೋಡೋಣ ಈ ಚಾನಲ್ನಲ್ಲಿ ಏನಾಗುತ್ತೆ ಅಂತ. ನೀವೆಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಸೊ ಅದನ್ನೆಲ್ಲ ಬಿಟ್ಟು ಈಗ ಮತ್ತೆ ಈ ಚಾನಲ್ನಲ್ಲಿ ಹೊಸ ಉತ್ಸಾಹದಿಂದ ಈ ಚಾನಲ್ನಲ್ಲಿ ಕೂಡ ಬ್ಲಾಗ್ಸ್ಗಳನ್ನ ಮಾಡಬೇಕು, ಒಳ್ಳೆ ಕಂಟೆಂಟ್ಸ್ಗಳನ್ನ ಮಾಡಬೇಕು. ಡಿಗ್ರಿ ಲೈಫ್ನ ಎಲ್ಲ ಮೆಮೊರೀಸ್ಗಳು ಈ ಚಾನಲ್ನಲ್ಲಿ ಸ್ಟೋರ್ ಮಾಡಬೇಕು ಅಂತ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಕಾಯ್ತಾ ಇರಿ, ಈ ಚಾನಲ್ನಲ್ಲಿ ತುಂಬ ಒಳ್ಳೆ ಬ್ಲಾಗ್ಸ್ಗಳನ್ನ ನಾನು ಕೊಡ್ತೀನಿ. ಸೊ ಇಂಟ್ರೆಸ್ಟಿಂಗಾಗಿ ಬ್ಲಾಗ್ಸು, ಎಂಟರ್ಟೈನ್ಮೆಂಟು, ನಾವು ಡಿಗ್ರಿ ಲೈಫ್ನಲ್ಲಿ ಏನೇನು ಮಾಡ್ತೀವಿ, ಫ್ರೆಂಡ್ಶಿಪ್ಪು ಎಲ್ಲನೂ ಈ ಬ್ಲಾಗ್ನಲ್ಲಿ. ಸೊ ಪ್ರ್ಯಾಂಕ್ ವೀಡಿಯೋಸ್ ಏನೇನು ಮುಂದೆ ಹೋಗ್ತಾ ಏನೇನು ವೀಡಿಯೋಸ್ಗಳು ಬರ್ತವೆ, ಯಾವ ರೀತಿ ಕಂಟೆಂಟ್ ಸಿಗ್ತವೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕಾಯ್ತಾ ಇರಿ. ನಾನು ಮೋಜ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಯೂಟ್ಯೂಬ್ ಬ್ಲಾಗ್ಸ್ಗಳಲ್ಲಿ 3 ಕಡೆ ವರ್ಕ್ ಮಾಡ್ತೀನಿ. 3 ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತೀನಿ. ಮೋಜ್ನಲ್ಲಿ ನನಗೆ 10K ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಸೊ ಯೂಟ್ಯೂಬ್ನಲ್ಲಿ ಇದೆ ನನ್ನ ಫಸ್ಟ್ ಬ್ಲಾಗ್. ಸೊ ಇದರಲ್ಲೂ ಕೂಡ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ. 200ಇಂದ 300 ಪ್ಲಸ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅಲ್ಲಿ ಕೂಡ ಹೋಗಿ ನೋಡಿ. ತುಂಬಾ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ, ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ರೀಲ್ಸ್ಗಳನ್ನ ನೋಡಿಲ್ಲ ಅಂತಂದರೆ ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡಿ. ಎಲ್ಲ ಕಡೆಯೂ ನನ್ನ ಒಂದೇ ಹೆಸರು, ಬೆಳಗಾವಿ ಹುಡುಗ ಸೂರಜ್ ಅಂತ ಇದೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ, ಮೋಜ್ನಲ್ಲಿ, ಯೂಟ್ಯೂಬ್ನಲ್ಲಿ 3 ಕಡೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ ನನ್ನ ಮೇಲೆ ಇದ್ದರೆ ಒಂದಿನ ಬೆಳಿತೀನಿ. ನಾನು ಹಣ ಗಳಿಸ್ತೀನಿ ಇಲ್ಲೋ ಗೊತ್ತಿಲ್ಲ, ಆದರೆ ಒಳ್ಳೆ ಹೆಸರಂತೂ ಗಳಿಸ್ತೀನಿ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋತೀನಿ. ಮುಂದೆ ಬರೋ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಆಸೆ ಇಟ್ಟಿದ್ದೀನಿ. ನಾನು ತುಂಬಾ ಆಸೆಗಳಿದ್ದಾವೆ, ಏನೇನೋ ಮಾಡಬೇಕು ಅಂತ ಕನಸುಗಳನ್ನ ಕಟ್ಟಿದ್ದೀನಿ. ಸೊ ನನ್ನ ಎಲ್ಲ ಕನಸುಗಳನ್ನು ಮಾಡ್ಕೋತೀನಿ ಅಂತ ನಂಬಿಕೆನೂ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು. ಸೊ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ, ನಮ್ಮ ಮೇಲೆ ನಂಬಿಕೆ ಇಡಿ. ಅದೇ ರೀತಿ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಮಾತು ಕೊಡ್ತೀನಿ. ಸೊ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಆಲ್ನಲ್ಲಿ ಸೆಟ್ ಮಾಡಿ. ಒಳ್ಳೆ ವೀಡಿಯೋಸ್ ನೋಡೋಕ್ಕೆ ಕಾಯ್ತಾ ಇರಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್